ಇನ್ನು ಹಿರಿಯ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ತಂದೆಯ ನೆನಪುಗಳನ್ನು ಪುತ್ರಿ ಈ ಸಂದರ್ಭ ಮೆಲುಕು ಹಾಕಿದ್ದಾರೆ. TV9 ಜೊತೆ ಮಾತನಾಡಿದ್ದಾರೆ ಪುತ್ರಿ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಬ್ಯಾಂಕ್ ಜನಾರ್ದನ್ ಅವರು ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬೇರೆ ಬೇರೆ ಪಾತ್ರಗಳ ಮುಖಾಂತರ ಪರಿಚಯ ಆಗಿರತಕ್ಕಂಥದ್ದು. ನಿಮಗೆ ಅವರ ಜರ್ನಿ ನೋಡಿದಾಗ, ಅವರ ಮನೆಯಲ್ಲಿರ್ತಕ್ಕಂಥ ದಿನಗಳನ್ನು ನೋಡಿದಾಗ ಹೆಂಗೆ ನೆನಪಾಗುತ್ತೆ ಅಮ್ಮ? ಅವರು ಸುಮಾರು ನಾವು ನೋಡ್ದಂಗೆ ಸುಮಾರು ವರ್ಷದಿಂದ ಬ್ಯುಸಿ, ಶೂಟಿಂಗಲ್ಲೇ ಯಾವಾಗಲೂ ಬ್ಯುಸಿ ಇರೋರು. ಕೆಲವೊಂದು ಸರಿ ನಾವು ಮಲಗಿದಾಗ ಮನೆಗೆ ಬರೋರು, ನಾವು ಎದ್ದೇಳೋಕ್ಕೆ ಮುಂಚೆನೇ ಶೂಟಿಂಗ್ ಹೋಗೋರು. ಕೆಲವೊಂದು ಸರಿ ಒಂದು ವಾರ ನಮಗೆ ಸಿಗ್ತಾ ಇರಲಿಲ್ಲ. ಆ ಥರ ನಾವು ನೋಡ್ದಂಗೆ ಚಿಕ್ಕವರಿಂದ ನಾವು ನೋಡ್ಕೊಂಡು ಬೆಳೆದಿದ್ದ. ಅಷ್ಟು ಬ್ಯುಸಿ ಇರ್ತಾಯಿದ್ರು. ಮನೆಯಲ್ಲಿ ಇದ್ದಾರೆ ಅಂದ್ರೇ ಒಂದು ಖುಷಿ ನಮಗೆ. ಆ ದಿನ ಎಲ್ಲ ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಇರ್ತಾಯಿದ್ವಿ. ಸೊ ಈ ಥರ ಅವ್ರದ್ದು ಜರ್ನಿ ನಾವು ನೋಡಿದ್ದು. ಈಗ ಒಂದು 2-3 ವರ್ಷದ ಲಾಕ್ಡೌನ್ ಆದಮೇಲಿಂದ ಸ್ವಲ್ಪ ಶೂಟಿಂಗ್ ಕಡಿಮೆ ಐತೆ ಹೊರತು ಇನ್ನೂ ಅವರಿಗೆ ಉತ್ಸಾಹ ಜಾಸ್ತಿ ಇತ್ತು. ಶೂಟಿಂಗ್ ಹೋಗಬೇಕು, ಫಿಲಮ್ಗಳು ಮಾಡಬೇಕು, ಒಳ್ಳೊಳ್ಳೆ ಇನ್ನೂ ಸಿನಿಮಾ ಮಾಡಬೇಕು ಅನ್ನೋದಿತ್ತು ಅವರಿಗೆ. ಆದರೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಮೊದಲಿಂದ ಇದ್ದಿದ್ದರಿಂದ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ವಿ. ಸಾಕು, ಇಷ್ಟು ವರ್ಷ ಮಾಡಿದ್ದೀರಲ್ವಾ, ಸಾಕು ಡ್ಯಾಡಿ ಮನೆಯಲ್ಲೇ ಇರ್ರಿ, ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ವಿ. ಆದರೂ ಅವ್ರಿಗೆ ಅವಕಾಶ ಬಂದಾಗೆಲ್ಲ ಅವರು ಏನು ಮಾಡ್ತಾಯಿದ್ರು, ಶೂಟಿಂಗ್ ಅವ್ರು ಮಾಡಿಕೊಂಡು ಇಲ್ಲ ಯಾರಿಗಾದ್ರೂ ಜೊತೆ ಕರ್ಕೊಂಡು, ಇಲ್ಲಾಂದರೆ ನಮಗೆ ಕರೀತಾಯಿದ್ರು, ಇಲ್ಲ ನನ್ನ ತಮ್ಮ ಕರ್ಕೊಂಡು ಹೋಗ್ಬಿಡ್ತಾಯಿದ್ದ. ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಯಾರಿಗಾದ್ರೂ ಒಬ್ಬರು ಸಪೋರ್ಟ್ ತೊಗೊಂಡು ಹೋಗ್ಬಿಡೋರು ಚೆನ್ನಾಗಿದ್ದಾಗ, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ. ಸೊ ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಕಡಿಮೆ ಮಾಡಿಸಿದ್ವಿ ನಾವೇ. ಬೇಡ ಡ್ಯಾಡಿ ಹೋಗಿಬಿಡಿ. ಆದರೂ ಚಿಕ್ಕ ಪುಟ್ಟ ಪಾತ್ರಗಳು ಬಂದಾಗ 1 ದಿನ 2 ದಿನದ್ದು ಇದ್ದಾಗ ಹೋಗ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಬರೋರು. ಆರಂಭದಿಂದ ಇಲ್ಲೇ ಇದ್ದಿದ್ದ, ಮುಂಚೆ ಎಲ್ಲಿದ್ದು ಹೇಗೆ ಅಂತ? ಮುಂಚೆ ನಮ್ಮ ಊರು ಹೊಳಲ್ಕೆರೆ. ಡ್ಯಾಡಿ ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಬೆಂಗಳೂರಿಗೆ ಇಲ್ಲಿ ಟ್ರಾನ್ಸ್ಫರ್ ಆದಾಗ ನಾವೆಲ್ಲ ಬಂದಿದ್ದು. ನಾವು ಬಂದ ಮೇಲೆ ಇವರು ಇಲ್ಲಿ ಶೂಟಿಂಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬ್ಯಾಂಕ್ ಕೆಲಸಕ್ಕಿಂತ ಜಾಸ್ತಿ ಅವರು ಶೂಟಿಂಗ್ಗೆ ಹೋಗ್ತಾ ಇದ್ದಿದ್ದು. ಸೊ ಈ ಥರ ಆಮೇಲೆ ವಾಲಂಟ್ರಿ ತೊಗೊಂಡಿದ್ದು ಅವರು 2000ದಲ್ಲಿ ತೊಗೊಂಡ್ಬಿಟ್ಟು ಶೂಟಿಂಗಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ತಾಯಿದ್ರು ಅವರು. ಅಂತ್ಯಕ್ರಿಯೆ ಮಾಡುವಂಥದ್ದು ಸಿದ್ಧತೆಗಳು ಹೇಗಾಗ್ತಾ ಇದೆ, ಎಲ್ಲಿ, ಮತ್ತು ನಿನ್ನೆ ಯಾರಿದ್ರ ಜೊತೆ ಕೊನೆಯದಾಗಿ ಏನು ಹೇಳಿದರು ಅನ್ನುವಂಥದ್ದು? ಇಲ್ಲ, ಅದು ನಿನ್ನೆ ಸಡನ್ನಾಗಿ ನಮಗೆ ಅವರಿಗೆ ಕ್ರಿಟಿಕಲ್ ಅಂತ ಹೇಳಿ ICU ತೊಗೊಂಡು ಹೋದರು. ಆವಾಗಿಂದ ಅವರು ಎಲ್ಲಿ ಆ್ಯಕ್ಷನ್ನೇ ಮಾಡ್ತಾಯಿದ್ದಿದ್ದು, ಏನು ಮಾತಾಡಿದ್ದಂತೂ ಇಲ್ಲ. ಕೊನೆಯದಾಗಿ ಅಂತ ನಮಗೆ ಗೊತ್ತಿರೋ ಅಷ್ಟೇ ಆ್ಯಕ್ಷನಲ್ಲಿ ಹಿಂಗೆ ಅಂತ ಇದ್ರಷ್ಟೇ. ಅದು ನಾವು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಇದಾಗಿರೋದು. ನಾವು ಎಷ್ಟೋ ಸರಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಎಷ್ಟೋ ಸರಿ ನಾವು ಹಾಸ್ಪಿಟ್ಲಿಂದ ಕರ್ಕೊಂಬಂದಿದ್ದು. ಈ ಸರಿನೂ ನಾವು ಬಂದುಬಿಡ್ತಾರೆ ಅಂತಲೇ ಇದ್ದಿದ್ದು. ಇದು ಈ ಥರ ಆಗಿದ್ದು ಈಗ ನಮಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಎಲ್ಲಿ ಅಂತ್ಯಕ್ರಿಯೆ ಮಾಡುವಂಥ ಪ್ಲ್ಯಾನ್ ಇದೆಯಮ್ಮ? ಹೆಬ್ಬಾಳದ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಅಗೇನ್, TV9 ಬೆಂಗಳೂರು.